ಒಂದು ವೇದಿಕೆಯ ಭಾಗವಾಗಿ ಒಂದೆರಡು ಮಾತುಗಳನ್ನ ಸಜ್ಜನಿಕೆ ಮತ್ತು ಗೌರವಯುತ ಭಾಗವಾಗಿ ಆಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಆಗಿರೋದ್ರಿಂದ ಈ ವೇದಿಕೆಯಲ್ಲಿ ನನ್ನ ಮಾತನ್ನ ದಾಖಲಿಸ್ತಾ ಇದ್ದೇನೆ. ನಮ್ಮ ದಿನಕರ ಸರ್ ಅವರು ತಮ್ಮ ವರದಿ ವಾಚನವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ನಮ್ಮ ಕಪ್ಪೂರ್ ದೇವರಾಜ್ ಅವರು ತಮ್ಮ ಪ್ರಾಸ್ತಾವಿಕವಾಗಿರ್ತಕ್ಕಂಥ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ನೆಲದ ಶಕ್ತಿ ಸ್ಥಾನವಾಗಿರ್ತಕ್ಕಂತಹ ಹೊಂಬುಜ ಶ್ರೀ ಅವರನ್ನ ನೆನೆಸಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ನೆನೆಸಿಕೊಳ್ಳಬೇಕಾದ ಮತ್ತು ಅತ್ಯಂತ ಮಾದರಿಯ ಹಾದಿಯದು. ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ದೇವಸ್ಥಾನದ ಗಂಟೆಯ ಸದ್ದಿಗಿಂತ ಶಾಲೆಯ ಗಂಟೆಯ ಸದ್ದು ಜಾಸ್ತಿ ಕೇಳುತ್ತೋ, ಗ್ರಂಥಾಲಯಗಳಿಗೆ ಯಾವ ಊರಿನಲ್ಲಿ ಹೆಚ್ಚು ಶಾಲೆಗಳು, ಹೆಚ್ಚು ಗ್ರಂಥಾಲಯಗಳು ಇದ್ದಾವೋ ಅಂಥದ್ದೊಂದು ಸಮಾಜ ಏರುಗತಿಯ ಕಡೆ ಸಾಗ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ನನ್ನ ಪುಟಾಣಿ ಮಕ್ಕಳು ಎದುರುಗಡೆ ಇದ್ರೆ ಒಂದು 2 ನಿಮಿಷ ಕೇಳಿಸ್ಕೊಡಿ. ನೀವೆಲ್ಲ ಚಂದ ಕೇಳಿಸ್ಕೋತಾರೆ ಪಾಠ ಅಂತ ನಿಮ್ಮ ಮೇಷ್ಟ್ರು ಇಷ್ಟೋ ತನಕ ಹೇಳ್ತಾ ಇದ್ರು. ಇರುವೆ ನೋಡಿದಿರಿ ಅಲ್ವಾ? ನಿಮ್ಗೆ ಕೇಳ್ತಾ ಇರೋದು, ಇರುವೆ ನೋಡಿದೀರಾ? ಇರುವೆ ನೋಡಿದ್ದೀರಾ? ಇರುವೆ ನೋಡಿದಿರಿ. ಮಲಗಿರುವ ಇರುವೆಯನ್ನ ನೋಡಿದ್ದೀರಾ? ಅಲ್ಲಿ ಯಾರೋ ಒಬ್ರು ಮಲಗಿರುವ ಇರುವೆಯನ್ನ ನೋಡಿರೋಳಿದಾಳೆ, ಅವಳನ್ನ ಕರ್ಕೊ ಬನ್ನಿ, ಒಂದು ಭಾಷಣ ಮಾಡಿಸೋಣ. ಮಲಗಿರುವ ಇರುವೆಯನ್ನ ನೋಡಿದ್ದೀರಾ? ಇಲ್ಲ. ಇರುವೆ ಸದಾಕಾಲ ಕ್ರಿಯಾಶೀಲವಾಗಿರುತ್ತೆ. ಇರುವೆ ಮಲಗೋದಿಲ್ಲ. ಇರುವೆ ಕೆಪಾಸಿಟಿ ಏನ್ ಗೊತ್ತಾ? ನಮ್ ಸುಮ್ಮನೆ ಜಸ್ಟ್ 2 ನಿಮಿಷ ಹೇಳಿ ನಾನು ಮಾತು ಮುಗಿಸ್ತೇನೆ. ಇರುವೆ ಇದೆಯಲ್ಲ, ಅದು ಎಷ್ಟು ಸಣ್ಣಕ್ಕಿರುತ್ತೆ? ಎಲ್ಲ ಎಷ್ಟು ಸಣ್ಣಕ್ಕಿರುತ್ತೆ. ಕೆಲವಂತೂ ಬಹಳ ಸಣ್ಣಕ್ಕಿರ್ತಾವ, ಸಕ್ಕರೆ ಡಬ್ಬದಾಗಿರ್ತಾವಲ್ಲ ಅವಂತೂ ಸಣ್ಣಕ್ಕಿರ್ತವೆ. ಆ ಇರುವೆ, ಒಂದು ಇರುವೆ ತನ್ನ ಗಾತ್ರ ಇದೆಯಲ್ಲ, ಅದು ಇಷ್ಟು ಸಣ್ಣಕ್ಕಿರುತ್ತಲ್ಲ, ಅದರ 100 ಪಟ್ಟು. ಅದು ಇಷ್ಟು ಸಣ್ಣಕ್ಕಿದ್ರೆ ಅದು 100 ಪಟ್ಟು. ಅದು 1 ಗ್ರಾಮ್ ಇದೆ, ಅದು 100 ಗ್ರಾಮ್. 100 ಪಟ್ಟಿನಷ್ಟು ಭಾರವನ್ನ ಹೊರುವಂತ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಯಾವತ್ತಾದ್ರೂ ಇರುವೆ ಕಲ್ ಸಕ್ಕರೆಯಲ್ಲಿ ಬಿದ್ದಿತ್ತು ಅಂತ ಇಟ್ಕೊಳ್ಳಿ, ಇರುವೆ ಬಂತು, ಒಂದು ಇರುವೆ ಬಂತು ಅಂತ ಇಟ್ಕೊಳ್ಳಿ, ನನ್ನ ಹತ್ರ ಆಗಲ್ಲ, ಸಾಯ್ಲಿ, ಬಹಳ ದೊಡ್ಡ ಕಲ್ ಸಕ್ಕರೆ ತುಂಡೈತಿದೋ, ಬೇಡ ಅಂತೇಳಿ ಬಿಟ್ಟೋಗುತ್ತಾ? ಬಿಟ್ಟೋಗುತ್ತಾ? ಏನ್ ಮಾಡುತ್ತೆ ಅದು? ಹೊತ್ಕೊಂಡು ಹೋಗುತ್ತೆ. ಒಂದೇ ಒಬ್ಬರು ಹೊತ್ಕೊಂಡು ಹೋಗುತ್ತಾ? ಇಲ್ಲ. ಅದ್ ತಕ್ಷಣವೇ ತನ್ನ ಜೊತೆಗಿರ್ತಕ್ಕಂಥ ಜೊತೆಗಾರರಿಗೆ, ಅದು ನನ್ನ ಪ್ರಶ್ನೆ ನಿಮ್ಗೆ ಪುಟಾಣಿ ಮಕ್ಕಳಿಗೆ, ಒಂದು ಇರುವೆ ತನ್ನ ಇನ್ನೊಂದು ಆಚೆ ತುದಿಗೆ ಒಂದು ಇರುವೆ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲೊಂದು ಇರುವೆ ಕಲ್ ಸಕ್ಕರೆ ಬಿದ್ದಿದ್ದು ನೋಡ್ಕೊಂಡು ಹೋಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಇರುವೆ ಆ ಕಲ್ ಸಕ್ಕರೆ ನಾನು ನೋಡಿದ್ದೀನಿ, ಅಲ್ಲಿ ಹೋಗೋಣ ಬಾ ಅಂತ ಆ ಇರುವೆಗೆ ಹೆಂಗೆ ಹೇಳುತ್ತೆ? ಅಲ್ಲೇನೋ ಒಂದು ಭಾಷೆ ಇದೆ ಅಲ್ವಾ, ಏನೋ ಒಂದು ಹೇಳ್ಬೇಕಲ್ಲ, ಅದಕ್ಕೆ ಗೊತ್ತಾಗಬೇಕಲ್ಲ ಅದು. ಅಲ್ಲಿ ಒಂದು ಕಲ್ ಸಕ್ಕರೆ ತುಂಡು ನೋಡಿದ್ದೀನಿ, ಬರ್ರಿ ಹೋಗೋಣ ಎಲ್ರು ಅಂತೇಳಿ. ಒಂದ್ ಮಾತ್ರ ಬರುತ್ತಾ? ಒಂದಿದು ಪಕ್ಕಕ್ಕೆ ಕೇಳುತ್ತೆ, ಮತ್ತೊಂದು ಕೇಳುತ್ತೆ, ಇಡೀ ಒಟ್ಟು ಸೇರಿ ಬಂದ್ಕೊಂಡು ಕಲ್ ಸಕ್ಕರೆನ ಎತ್ಕೊಂಡು ಹೋಗ್ತವೆ. ನಾನಿದು ಉದಾಹರಣೆ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನಿಮ್ಗೆ ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ಓದು, ಶಿಕ್ಷಣ, ಪುಸ್ತಕ, ದೊಡ್ಡ ದೊಡ್ಡ ಭಾಷೆಯಲ್ಲಿ ಹೇಳಲ್ಲ, ಸಣ್ಣ ಭಾಷೆಯಲ್ಲಿ ಹೇಳ್ತೀನಿ. ಓದು, ಪುಸ್ತಕ, ಜ್ಞಾನ, ಅದು ಯಾವುದೊಂದು ರೀತಿ ಸಕ್ಕರೆ ಇದ್ದಾಗೆ. ನೀವು ಯಾವಾಗಲೂ ಕೂಡ ಇರುವೆ ತರ ಇರ್ಬೇಕು. ಯಾವಾಗಿರ್ಬೇಕು? ಇರುವೆ ತರ ಇರ್ಬೇಕು. ಸದಾ ಕ್ರಿಯಾಶೀಲ, ಖುಷಿಯಾಗಿ ಇದ್ಕೊಂಡು ಸಕ್ಕರೆಯನ್ನ ಎತ್ಕೊಂಡು ಹೋಗೋ ಇರುವೆ ಇದೆಯಲ್ಲ, ಆ ಇರುವೆ ತರ ಇರ್ಬೇಕು. ನಿಮ್ಮ ಮಾತು ಅಷ್ಟೇ, ನಿಮ್ ಭಾಷೆ ನಮ್ಗೆ ಅರ್ಥ ಆಗಲ್ಲ. ನೀವು ಆಚೆ ಈಚೆ ಇದ್ ಮಾಡ್ತೀರಿ, ಮತ್ತೊಬ್ರು ಚೂಡ್ತೀರಿ, ಇನ್ನೊಬ್ರು ಇದ್ ಮಾಡ್ತೀರಿ, ಬಾರೆ ಮರತಿ ಹೋಗೋಣ ಅಂತ ಹೇಳ್ತೀರಿ. ನಿಮ್ ಭಾಷೆನೆ, ನಿಮ್ದೊಂದು ಭಾಷೆ, ನಿಮ್ದೇ ಒಂದು ಜಗತ್ತು. ನಮ್ ಜಗತ್ತೇ ಬೇರೆ, ನಿಮ್ ಜಗತ್ತೇ ಬೇರೆ. ನಿಮ್ ಜಗತ್ತು ಇಳಿಯೋದು ಕಷ್ಟ ವಾಸ್ತವದಲ್ಲಿ. ನಮ್ ಜಗತ್ತಿಗೆ ಬಂದ್ಮೇಲೆ ನಿಮ್ ಜಗತ್ತು ಇಳಿಯೋದು ಕಷ್ಟ. ಆದ್ರೆ ಕೇಳಿಸ್ಕೊಳ್ಳಿ, ಇರುವೆ ಎದುರುಗಡೆ ಬಂದ ತಕ್ಷಣ ಮನುಷ್ಯ ಅಡ್ಡ ಹೋಗ್ತಾನ, ಸೈಡ್ ಸರ್ಕೊಂಡು ಹೋಗ್ತಾನ? ಎಲ್ಲಾರು ನಿಮ್ ಎದುರುಗಡೆ ಇರುವೆ ಬಂತಪ್ಪ, ಹಿಂಗೆ
ಇರುವೆ ಬಂದ ತಕ್ಷಣ ಇರುವೆ ಇದೆಯಪ್ಪ, ಒಂದು ಕಪ್ಪೆ ಇದೆಯಪ್ಪ ಅಂತ ಹೇಳಿ ಏನಾದ್ರು ಪಕ್ಕಕ್ಕೆ ಹೋಗಿರ್ತಕ್ಕಂಥವ್ರು ಎಲ್ಲರೂ ನೋಡಿದ್ದೀರಾ? ನೋಡಿರ್ತೀರಿ, ಗಮನಿಸಿಲ್ಲ, ನೋಡಿರೋದಿಲ್ಲ. ತನ್ನ ಎದುರುಗಡೆ ಇರುವ ಒಂದು ಇರುವೆ ಬಂದರೂ ಕೂಡ, ತನ್ನ ಎದುರುಗಡೆ ಒಂದು ಕಪ್ಪೆ ಇದ್ದರೂ ಕೂಡ, ತನ್ನ ಎದುರುಗಡೆ ಒಂದು ಬಸವನುಳ ಇದೆಯಲ್ಲ, ಹಾತಿ ಬಸವನುಳ, ಅದು ಎದುರುಗಡೆ ಇದ್ರೂ ಕೂಡ ಅದನ್ನ ನಾನು ಮೆಟ್ಟಲಾರೆ, ಅದನ್ನ ನಾನು ಸಾಯಿಸಲಾರೆ. ಯಾಕೆಂದ್ರೆ ಅದನ್ನ ಬದುಕಿಸುವ ಶಕ್ತಿ ನನಗಿಲ್ಲ, ಅದನ್ನ ಸಾಯಿಸುವುದು ಹಿಂಸೆ. ಆ ಕಾರಣದಿಂದ ನಾನು ಅದನ್ನು ಸಾಯಿಸಲಾರೆ, ಆ ಹಾದಿಯನ್ನು ಬಿಟ್ಟು ಪಕ್ಕಕ್ಕೆ ಹೋಗುತ್ತೇನೆ ಅಂತ ಹೇಳಿ ಪ್ರಪಂಚದಲ್ಲಿ ಮೊದಲ ಬಾರಿ ಹೇಳಿರ್ತಕ್ಕಂಥ ಧರ್ಮ ಜೈನ ಧರ್ಮ. ಇದನ್ನು ನಾನು ಹೇಳಲಿಕ್ಕೋಸ್ಕರ ಈ ಜೈನ ಧರ್ಮ ಇವತ್ತು ಎಷ್ಟು ಇಸ್ವಿ ಈಗ? 2025. ಎಷ್ಟು ಕರೆಕ್ಟ್ ಅಲ್ಲ? 2025. 2025 2525 ವರ್ಷಗಳ ಹಿಂದೆ ಇದು ಹೇಳುದು, ಈಗಲ್ಲ. 2500 ವರ್ಷಗಳ ಹಿಂದೆ ಇದನ್ನು ಹೇಳ್ತಾರೆ, ಮಹಾವೀರರು ಹೇಳ್ತಾರೆ, ಜೈನ ಧರ್ಮ ಹೇಳುತ್ತೆ, ನಾನು ಹಿಂಸೆಯನ್ನು ಮಾಡಲಾರೆ, ನಾನು ಜನಸಾಮಾನ್ಯರನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಂತೀನಿ ಅಂತ ಹೇಳಿರ್ತಕ್ಕಂಥ ಧರ್ಮ, ಪ್ರೀತಿಯಿಂದಲೇ ಬಿತ್ತುತ್ತೇನೆ ಅಂತ ಹೇಳಿರ್ತಕ್ಕಂತಹ ಧರ್ಮ ಜೈನ ಧರ್ಮ. ಇವತ್ತು ಆ ಸ್ವಾಮೀಜಿಗಳ ಆ ಜೈನ ತತ್ವದ ಅಡಿಯಲ್ಲಿ ಬಂದಿರತಕ್ಕಂಥ ಒಂದು ಶಾಲೆಯಲ್ಲಿ ನಾನು ಇವತ್ತು ನಿಂತಿದ್ದೇನೆ ಅನ್ನೋದು ನನ್ನ ಸುಕೃತ. ಆ ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಸ್ಥಾಪಿಸಿರ್ತಕ್ಕಂಥ ಅವರ ಮಾರ್ಗದರ್ಶನ ಇರತಕ್ಕಂಥ ಶಾಲೆಯಲ್ಲಿ ನಾನು ಇವತ್ತು ನಿಂತ್ಕೊಂಡಿದ್ದೇನೆ ಅನ್ನೋ ಸುಕೃತ. ಮತ್ತು ನಿಮಗೆ ಒಂದು ಖುಷಿ ಯಾವುದಂದ್ರೆ, ನಾವು ಯಾವ ಶಾಲೆಯಲ್ಲಿ ಅಧ್ಯಯನ ಮಾಡಿದೀವಿ, ನಮ್ಮ ಜ್ಞಾನ ಭಾರತಿ ಶಾಲೆ ಯಾವುದು, ಅದು ಯಾವ ಗುರುಗಳು ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ, ನಾವು ಕೊಟ್ಟಿರ್ತಕ್ಕಂಥ ವಾಹನ ಯಾರು ಕೊಟ್ಟಿದ್ದು, ಅದನ್ನ ಯಾರು ಕೇಳಿದ್ರೆ, ಮುಂದೆ ಯಾವತ್ತರ ದೊಡ್ಡ ಒಂದು ಕೇಳಿದ್ರೆ ಇಲ್ಲ, ನಾನು ಒಂಬುಜದ ಗುರುಗಳು ಒಂಬುಜದ ಮಠಗಳಿಂದ ಕೊಟ್ಟಿರ್ತಕ್ಕಂಥ ಶಾಲೆಯಲ್ಲಿ ಅಂಥದ್ದು ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರತಕ್ಕಂಥ ಶಾಲೆಯಲ್ಲಿ ಬೆಳೆದು ಬಂದಿದ್ದೀನಿ ಅಂತ ಹೇಳಿಕೊಳ್ಳಿಕ್ಕೆ ಮುಂದೊಂದು ದಿವಸ ನಿಮ್ಗೊಂದೊಂದು ದೊಡ್ಡ ಸರ್ಟಿಫಿಕೇಟ್ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಅದು ನಿಮ್ಮನ್ನ ಎತ್ತರಕ್ಕೆ ಏರಿಸುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ನಾನು ದಿನಕರ್ ಸರ್ ಮಾತಾಡುವಂತ ಸಂದರ್ಭದಲ್ಲಿ, ದೇವರಾಜ್ ಸರ್ ಮಾತಾಡುವ ಸಂದರ್ಭದಲ್ಲಿ ಗಮನಿಸಿದೆ, ಶಾಲೆ ಏರಿಕೆ ಕ್ರಮದಲ್ಲಿದೆ ಅಂತ. ಮೇಷ್ಟ್ರೆ, 5ನೇ ತರಗತಿಯಲ್ಲಿ 7 ಜನ ವಿದ್ಯಾರ್ಥಿಗಳಿದ್ದಾರೆ, 1ನೇ ತರಗತಿಯಲ್ಲಿ 22 ಜನ ಸ್ಟೂಡೆಂಟ್, 24 ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಅದರ ಗಳಿಕೆ ಇದೆಯಲ್ಲ, ಅದು ಏರಿಕೆ ಕ್ರಮದಲ್ಲಿದೆ ಅಂತ ಅರ್ಥ. ಅಂದ್ರೆ ಶಾಲೆ ಬೆಳೆಯುತ್ತಿದೆ ಅಂತ ಹೇಳಿದ್ರೆ ಜನ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಶಾಲೆಯನ್ನ ನಡೆಸುತ್ತಿರುವಂತಹ ಟ್ರಸ್ಟ್ ಮತ್ತು ಶಾಲೆಯನ್ನು ನಡೆಸ್ತಾ ಇರತಕ್ಕಂಥ ನಿಮ್ಮ ಶಿಕ್ಷಕ ವೃಂದದ ಬಗ್ಗೆ ಪ್ರೀತಿ, ಮೆಚ್ಚುಗೆ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಅದು ತೋರಿಸ್ತಾ ಇದೆ. ಅದೇ ನಿಮ್ಗೆ ಸರ್ಟಿಫಿಕೇಟ್ ಅನ್ನೋ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಪರ್ಸನಲಿ ನೀವು ನನಗೆ ಗೊತ್ತು, ನಿಮ್ಮ ಆಟಿಟ್ಯೂಡ್ ಗೊತ್ತು, ನಮ್ಮ ದೇವರಾಜ್ ಅಂತ ಸ್ನೇಹಿತರುಗಳು ಇಲ್ಲಿ ದುಡಿತಾ ಇರ್ತಕ್ಕಂಥ ನಮ್ಗೆ ಗೊತ್ತಿರೋದ್ರಿಂದ ಈ ಮಾತನ್ನು ದಾಖಲಿಸ್ತೇನೆ. ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿ ಜಾಸ್ತಿ ನಾನೇ ಮಾತಾಡೋದು ಸರಿಯಾಗಲ್ಲ. ಅದರಿಂದ ಕೊನೆ ಮಾತು ಏನು ಅಂದ್ರೆ, ಮೇಷ್ಟ್ರುಗಳಿದ್ದಾರೆ, ಮೂಕಪ್ಪರು ಇಲ್ಲೆಲ್ಲ ಇದ್ದಾರೆ, ಕನ್ನಡ ಮೇಷ್ಟ್ರು, ಇಂಗ್ಲಿಷ್ ಅವರದ್ದು, ಬಟ್ ಕನ್ನಡ ಮೇಷ್ಟ್ರು. ನಮ್ಮ ಎದುರುಗಡೆ ಒಂದು ಸಮಸ್ಯೆ ಇದೆ, ಸರ್ಕಾರಿ ಶಾಲೆಗೆ ಸೇರಿಸಬೇಕು, ಸರ್ಕಾರಿ ಶಾಲೆಯನ್ನ ಉಳಿಸಬೇಕು. ನಿಜ, ವಿ ರೆಸ್ಪೆಕ್ಟ್ ಟು ದ ಗವರ್ಮೆಂಟ್ ಸ್ಟೂಡೆಂಟ್ಸ್, ಗವರ್ಮೆಂಟ್ ಸ್ಕೂಲ್ಸ್. ಮೇಷ್ಟ್ರೆ, ನಾವು ಕಲ್ತಿರ್ತಕ್ಕಂಥದ್ದು ಆ ಸ್ಕೂಲಲ್ಲಿ, ಅದನ್ನ ನಮ್ಗೆ ಪ್ರೀತಿ ಇದೆ, ಗೌರವ ಇದೆ, ಅಭಿಮಾನ ಇದೆ. ಸಮಸ್ಯೆ ಎಲ್ಲಿದೆ ದಿನಕರ್ ಸರ್? ಜ್ಞಾನವನ್ನ ಇಂಗ್ಲಿಶಿನಲ್ಲಿಟ್ಟು, ಕಲ್ಲು ಸಕ್ಕರೆಯನ್ನ ನೀವು ಇಂಗ್ಲಿಶಿನ ಡಬ್ಬಿಯೊಳಗಡೆ ಇಟ್ಟು, ಕನ್ನಡದ ಕೀಯನ್ನ, ಜ್ಞಾನದ ಡಬ್ಬಿಯನ್ನ ಓಪನ್ ಮಾಡಿ ಅಂತ ಕನ್ನಡ ಕೀ ತಗೊಂಡು ಹೋದ್ರೆ ಮೇಷ್ಟ್ರೆ, ಇಂಗ್ಲಿಶಿನ ಡಬ್ಬಿ ಒಳಗಡೆ ಇರುವ ಕಲ್ಲು ಸಕ್ಕರೆ ನನ್ನ ಮಕ್ಕಳಿಗೆ ಸಿಗೋದಿಲ್ಲ. ಅದು ವಾಸ್ತವ. ಯಾಕೆ ಇಂಗ್ಲಿಷ್? ನಮ್ಮ ಜನರೆಲ್ಲ ಹೇಳ್ತಾರೆ, ಇಲ್ಲ ಇಂಗ್ಲಿಷ್ ಮೀಡಿಯಂ ಸೇರಿಸ್ತಾ ಇದ್ರೆ ಕನ್ನಡ ಹಾಳಾಗಿ ಇನ್ನೊಂದು ವಾದ. ನಾನನ್ನು ಒಪ್ಪಲ್ಲ, ಒಬ್ಬ ಸಾಹಿತ್ಯಾಗಿಯೂ ನಾನನ್ನು ಒಪ್ಪಲ್ಲ. ಯಾರು ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗುವಂಥದ್ದು ಇಂಗ್ಲಿಷ್ ಇವತ್ತಿನ ಬದುಕಿನ ಅನಿವಾರ್ಯ. ಯಾಕಂದ್ರೆ ಅದು ಅನ್ನ ಕೊಡ್ತಾ ಇದೆ, ಅದು ಜ್ಞಾನದ ಬಾಗಿಲುಗಳನ್ನ ತೆರೀತಾ ಇದೆ. ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್. ನಾನು SSLC ಸೆಕೆಂಡ್ PUC ತನಕ ಕನ್ನಡ ಮೀಡಿಯಂ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡು
ನಾನು ಸೈನ್ಸ್ ತಗೊಂಡು ಓದ್ಲಾರೆ ಸರ್ ಮೇಸ್ಟ್ರೆ, ಇಟ್ಸ್ ಎ ಪ್ರಾಕ್ಟಿಕಲ್. ನಾನು ಸೈನ್ಸ್ ತಗೊಳಕ್ಕೆ ಸಾಧ್ಯ ಇಲ್ಲ, ನಾನು MBBS ಡಾಕ್ಟರ್ ಆಗಕ್ಕಾಗಲ್ಲ. ಆದರೆ 1,000 ಜನರಿಗೆ ಒಬ್ಬ ಕಷ್ಟಪಟ್ಟು ಬಹಳ ಕಷ್ಟಪಟ್ಟು ಹಗಲು ರಾತ್ರಿ ಓದಿದ್ರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬುಡ ಎಲ್ಲ ಬಿಡಕ್ಕೆ ಹೋಗ್ಬಾರ್ದು. ಎಲ್ಲೋ 1000ಕ್ಕೆ ಒಬ್ಬರು ಅಂಥದ್ದೊಂದು ಸಾಧನೆ ಮಾಡ್ಬೋದು ಅಷ್ಟೇ. ಪ್ರಾಕ್ಟಿಕಲಿ ನಿನ್ಗೆ MBBS ಮಾಡ್ಕೋಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು, ಮತ್ತೊಂದು ಆಗಬೇಕು, ಸಮಾಜದ IAS ಶ್ರೇಣಿಯ ಆಫೀಸರ್ ಆಗಬೇಕು, ಗ್ರೀನ್ ಅಂಕಲ್ಲಿ ನಿಮ್ಮ ಮಗ ಸಿಗ್ನೇಚರ್ ಹಾಕಬೇಕು, ಅವನು IAS ಅಲ್ಲಿ ಪ್ರಥಮ ಸ್ಥಾನ ತಗೋಬೇಕು, IAS ಶ್ರೇಣಿಯ ಅಧಿಕಾರಿ ಆಗಬೇಕು, ಈ ದೇಶದ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಬೇಕು, IRS ಸೇವೆಯಲ್ಲಿ ಇರಬೇಕು, ಅಥವಾ MBBS ಡಾಕ್ಟರ್ ಆಗಬೇಕು. ಯಾವುದನ್ನ ನೀವು ಅತಿ ಶ್ರೇಷ್ಠ ಇಲ್ಲಿ ತನಕ ಸಿಕ್ಕಿಲ್ಲ ಅಂತ ಹೇಳ್ತಾ ಇದೆಯೋ, ನಮ್ಗೆಲ್ಲ ಸಿಕ್ಕಿಲ್ಲ. ಅಫ್ಕೋರ್ಸ್ ತುಮರಲ್ಲಿ ಎಷ್ಟು ಜನ IAS ಆಫೀಸರ್ ಇದ್ದಾರೆ, ಸಾಗರ ತಾಲೂಕಲ್ಲಿ ಎಷ್ಟು ಜನ IAS ಆಫೀಸರ್ ಇದ್ದಾರೆ. ನನ್ನ ಗುಡ್ಡಗಾಡು ಇದರಲ್ಲಿ ನನ್ನ ವಿದ್ಯಾರ್ಥಿನಿ ಇದನ್ನು ತೆಗೆದುಕೊಂಡಿದ್ದಾರೆ. ಅವ್ರ ಕೆಪಾಸಿಟಿ ಗುಡ್ಡಗಾಡು ಇದ್ರಲ್ಲಿ ಮಾತ್ರ ಅಲ್ಲ, ಅವ್ರಿಗೆ ನಿಜವಾದ ಮಾರ್ಗದರ್ಶನವನ್ನು ಕೊಟ್ಟರು ಅವಳು IAS ಕೂಡ ಪಾಸ್ ಮಾಡಬಲ್ಲು. ಇಲ್ಲಿರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗೂ ಅಂತ ಒಂದು ಅವಕಾಶಗಳಿದ್ದಾವೆ. ಪ್ರಶ್ನೆ ಇರೋದು ನಮ್ಮ ಎದುರುಗಡೆ ಇರ್ತಕ್ಕಂಥ ಅವಕಾಶಗಳೇನಿದ್ದಾವೆ ಅದರಲ್ಲಿ ಸಮಸ್ಯೆಗಳಿದ್ದಾವೆ. ನಮಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವುದು ಆ ಕಾರಣಕ್ಕೋಸ್ಕರನೇ. ನೀವು ಕನ್ನಡ ಮೀಡಿಯಂ ಸ್ಕೂಲ್ ಸೇರಿಸಿ ಅಂತ ಹಳ್ಳಿ ಮಕ್ಕಳನ್ನೆಲ್ಲ ತಗೊಂಡು ಸರ್ಕಾರಿ ಶಾಲೆ ಒಳಗಡೆ ಸೇರಿಸಿ. ನೀವು ಇಂಗ್ಲಿಷ್ ಮೀಡಿಯಂ ಯಾವ ಅವಕಾಶವೂ ಸಿಗದೆ ಪ್ಯಾಟಗಿರೋರೆಲ್ಲ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಸೇರಿಸ್ಕೊಂಡು ಅವ್ರ ಮಕ್ಕಳೆಲ್ಲ IAS IRS ಹಾಕೊಂಡು ನನ್ನ ಮಕ್ಕಳು ಇಲ್ಲೇ ಇರ್ಬೇಕು, ನೀನು ಕತೆ ಬರೀಬೇಕು ಅಂತ ಹೇಳಿದ್ರೆ ಆಗಲ್ಲ ಅಂತೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು. ಆ ಕಾರಣಕ್ಕೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳ ಬಗ್ಗೆ ನನ್ನ ಒಲವಿದೆ. ನನ್ನ ಮಗನು 5ನೇ 7ನೇ ಕ್ಲಾಸಿಗೆ ಈ ಸರಿ ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ದೀನಿ. ಏನು ಅದರಲ್ಲಿ ಏನು ಬಹಳ ಪ್ರಾಕ್ಟಿಕಲ್. ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ, ಹಳ್ಳಿಗಾಡಿನ ಜನರು ಡಾಕ್ಟರ್ ಆಗಬೇಕು, ಹಳ್ಳಿಗಾಡಿನ ಜನರು IAS ಪದವಿ ತಗೋಬೇಕು, ಹಳ್ಳಿಗಾಡಿನ ಜನರು ಈ ದೇಶದ ಉತ್ತಮವಾಗಿರ್ತಕ್ಕಂಥ ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ಇಂಗ್ಲಿಷ್ ಅನಿವಾರ್ಯ. ಅದನ್ನು ಕಲಿಸ್ಲಿಕ್ಕೆ ದ್ವೀಪದಲ್ಲಿ ನನ್ನ ತಿಳುವಳಿಕೆ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ತಿಳುವಳಿಕೆ ಏನಿಲ್ಲ, ಇದೇ ಮೊದಲ ಶಾಲೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣ ಐ ರೆಸ್ಪೆಕ್ಟ್ ಯು ಅಂಡ್ ಇನ್ಸ್ಟಿಟ್ಯೂಷನ್, ಐ ರೆಸ್ಪೆಕ್ಟ್ ಯು. ನಮ್ಮ ಮಕ್ಕಳಿಗೆ ಎಲ್ಲಿ ಈಗ ಸೇತುವೆ ಆಗಿದೆ, ಬಾಗಿಲು ತೆರೆದುಕೊಳ್ಳಬಹುದು, ನಾನು ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 20 ವರ್ಷ ನಡ್ಕೊಂಡು ಬಂದಿದ್ದೀರಲ್ಲ, ಕ್ರಮಿಸಿದ್ರಲ್ಲ, ಅದು ಒಂದು ಮೆಟ್ಟಿಲುಗಳನ್ನ ತೆರೆದಿದೆಯಲ್ಲ, ಆ ಮೆಟ್ಟಿಲು ಬಹಳ ಎತ್ತರದ್ದು. ಅದರಲ್ಲಿ ಇಂತಹ ಗಿನ್ನಿಸ್ ದಾಖಲೆ ಸೇರಿಸಿರ್ತಕ್ಕಂಥ ಇವರು ಕೂಡ ಇಲ್ಲಿ ಓದಿರ್ತಕ್ಕಂಥವ್ರು ಇದ್ದಾರೆ. ಅದೊಂದು ಮೆಟ್ಲು, ಅದೊಂದು ಕಿರೀಟ, ಅದೊಂದು ಮಣಿ, ಅದು ಆ ಗುರುಗಳ ಪದಾರವಿಂದಕ್ಕೆ ಸೆಲ್ಲಿ ಅನ್ನುವಂಥದ್ದು ನನ್ನ ಈ ಕ್ಷಣದ ಅತ್ಯಂತ ಗೌರವದ ಘನತೆಯ ಮಾತು. ಆ ಕಾರಣದಿಂದ ಎದುರುಗಡೆ ಇರ್ತಕ್ಕಂಥ ಪೋಷಕರು ನಿಮ್ಮ ಮಕ್ಕಳಿಗೆ ನೆಗೆಟಿವ್ ಫೀಲಿಂಗ್ಸ್ ಅನ್ನ ತುಂಬಬೇಡಿ. ಅವ್ರ ಒಳಗಡೆ ಅಗಾಧವಾದ ಶಕ್ತಿ ಇರುತ್ತೆ, ಅವರನ್ನ ನಂಬಿ. ನಿಮ್ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಗೊತ್ತಿಲ್ಲದಿರ್ತಕ್ಕಂತಹ ಮೊಬೈಲಿನ ಅಷ್ಟು ಆ್ಯಪ್ಗಳ ಬಗ್ಗೆ ಅಂಗನವಾಡಿಯ ಒಂದು ಮಗು ನಿಮಗೆ ಕಾಂಟ್ಯಾಕ್ಟ್ ಸೇವ್ ಮಾಡಕ್ ಬಂದ್ರೆ ಮೂಕಪ್ಪನವ್ರ ನಂಬರ್ ಹೆಂಗ್ ಸೇವ್ ಮಾಡಬೇಕು, ಹೆಂಗ್ ಡೈವರ್ಟ್ ಮಾಡಬೇಕು ಗೊತ್ತಿದೆಯೋ ಗೊತ್ತಿಲ್ವೋ. ನಿಮ್ಮ 1ನೇ ತರಗತಿಯ ಮಗು ಯಾವ ಗೇಮು ಹೆಂಗ್ ಆಡಬೇಕು, ಗೇಮ್ ಯಾವ್ದಿದೆ, ಹೊಸ ಆ್ಯಪ್ ಯಾವ್ದು ಬಂದಿದೆ, ಯಾವ ರೀತಿ ಡೈವರ್ಟ್ ಮಾಡಬೇಕು, ಮತ್ತೆ PUBG ಯಾವ್ದಿದೆ, ಮತ್ತೊಂದಿದೆ, ಮಗುದಿದೆ, 108 ನಮಗ್ ಗೊತ್ತಿಲ್ಲದೆ ಇರ್ತಕ್ಕಂಥ ಜಗತ್ತು ಅವ್ರದ್ದೊಂದಿದೆ. ಕೊನೆ ಮುಖ್ಯವಾದ ಪ್ರಶ್ನೆ ಏನ್ ಗೊತ್ತಾ, ಎಷ್ಟೋ ಸರಿ ಹೇಳ್ತೀವಿ ಮೊಬೈಲ್ಗಳನ್ನ ದೂರ ಇಡಬೇಕು, ಮತ್ತೊಂದು ಇನ್ನೊಂದು ಆಂಗಲ್ ಆಗಿ ಯೋಚನೆ ಮಾಡಿ. ಆ ಮಗುವಿಗೆ ಅಷ್ಟೊಂದು ತಾಂತ್ರಿಕವಾದ ಜ್ಞಾನ ಇದೆಯಲ್ಲ ಪ್ರಸನ್ನ ಸರ್, ನಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಅದಕ್ಕೆ ಯೂಟ್ಯೂಬ್ ಆಗಿ ಹುಡ್ಕೋದು ಹೆಂಗೆ, ಯೂಟ್ಯೂಬ್ ಚಾನಲ್ ಮಾಡೋದು ಹೆಂಗೆ ಅಂತ ನಂಗೆ ದೇವರಾಣೆ ಗೊತ್ತಿಲ್ಲ. ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ. ME ಆಗಿ 20 ವರ್ಷದ ನಂತರ ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಈಗ ತಿಳ್ಕೊಂತ ಇದ್ದೀನಿ ನಾನು. ಮಗು ಹತ್ರ ಕೇಳಿ, ಅದರ ತಾಂತ್ರಿಕ ಜ್ಞಾನವನ್ನ, ಅದರ ಆಲೋಚನಾ ಜ್ಞಾನವನ್ನ ಅದರ ವಿದ್ಯೆಯಾಗಿ, ಅದರ ಸಾಧನೆಯಾಗಿ ಕನ್ವರ್ಟ್ ಮಾಡಕ್ಕೆ ನಾವು ಸೋತಿದ್ದೇವೆ, ವ್ಯವಸ್ಥೆ ಸೋತಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾದಂತ ಸಂದರ್ಭ ಇದೆ. ಆ ಕಾರಣದಿಂದ ನಿಮ್ಮ ಮಕ್ಕಳನ್ನ ಪ್ರೀತಿಸಿ, ಅವ್ರಿಗೆ ಕಳಿಸಿ, ಅವರಿಗೆ ಉದಾತ್ತವಾಗಿರ್ತಕ್ಕಂಥ ಧ್ಯೇಯಗಳನ್ನು ತುಂಬಿ, ನಿನ್ನ ಹತ್ರ ಆಗತ್ತೆ ಅಂತ ಹೇಳಿ ನೆಗೆಟಿವ್ ಮಾತಾಡಿ. ಇಂಗ್ಲಿಷ್ ಕಲಿಯಿಲ್ಲ, ಫೇಲ್ ಆದ್ರೂ ತೊಂದರೆ ಇಲ್ಲ, ಮತ್ತೆ ಕಲೀರಿ, ನಿಮ್ ಬದುಕು ತೆರ್ಕೊಳ್ಳುತ್ತೆ ಅನ್ನೋದನ್ನ ಅವ್ರಿಗೆ ತುಂಬಿ, ಆ ಮಕ್ಕಳು ಈ ದೇಶದ ಇತಿಹಾಸ ಬರೀತಾರೆ. ಈ ಮೇಷ್ಟ್ರುಗಳು, ಆ ಮಕ್ಕಳು ಮೇಷ್ಟ್ರುಗಳು ಅಂತ ಹೇಳ್ಕೊಂತಾರೆ. ಈ ಶಾಲೆ ಇಂಥ ಮಕ್ಕಳು ಕೊಟ್ಟಿದೆ ಅಂತ ಹೇಳ್ತಾರೆ. ಈ ನಮ್ಮ ಟ್ರಸ್ಟಿಗಳು ಇಂಥ ಒಂದು ಶಾಲೆ ಕಟ್ಟಕ್ಕೆ ಸಾರ್ಥಕ ಆಗಿದೆ ಅಂತ ಹೇಳ್ತಾರೆ. ಸ್ವಾಮೀಜಿಗಳು ಅಲ್ಲಿಂದ ದಿವ್ಯ ಆಶೀರ್ವಾದ ಮಾಡ್ತಾರೆ. ಇಷ್ಟು ಇಲ್ಲಿ ನಾನು ದಾಖಲಿಸಬೇಕಾಗಿರ್ತಕ್ಕಂಥ ಮಾತು. ಕೊಂಚ ಜಾಸ್ತಿ ಆಗಿದ್ರು ಕೂಡ ಜೊಳ್ಳಾದ ಮಾತುಗಳನ್ನ ಆಡೋಕ್ಕಿಂತ ಒಂದಿಷ್ಟು ವಿಚಾರಗಳನ್ನ ತೆಗೆದುಕೊಂಡು ಹೋಗ್ಬೇಕು. ಒಂದು ವಾರ್ಷಿಕೋತ್ಸವ ಅಂದ್ರೆ ನೀವು ಮತ್ತೆಲ್ಲೂ ಸಿಗಲ್ಲ.
ಇಲ್ಲಿ ಬಿಟ್ಟರೆ ಮತ್ತೊಂದ್ ಕಡೆ ಸಿಗಲ್ಲ. ವೈ ಇನ್ನು ಸ್ತ್ರೀ ಶಕ್ತಿ ಸಂಘಕ್ಕೆ ಹೋಗಿ ಮಾತಾಡ್ಬೇಕು, ಅಲ್ಲಿ ಮತ್ತೆ ಅವರು ಚೌಕಟ್ಟು ಹಾಕಿ ಮಾತಾಡ್ಸೋದ್ರಿಂದ ಇಷ್ಟು ನಾನು ಹೇಳಲೇಬೇಕಾಗಿತ್ತು. ಆ ಮಾತುಗಳನ್ನ ನಿಮ್ ದಾಖಲಿಸಿದ್ರಿ. ಈ ಶಾಲೆಗೆ ಮೊದಲನೇ ಬಾರಿಗೆ ಬಂದಿದ್ದೀನಿ. ನನ್ನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಂಡು ಸ್ವಾಗತಿಸಿದ್ರಿ, ಗೌರವಿಸಿದ್ರಿ, ಆಹ್ವಾನಿಸಿದ್ರಿ. ಅದಕ್ಕೆ ಋಣಿ. ಮತ್ತು ನಿಮ್ಮ ಶಾಲೆಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಬೆಂಬಲವನ್ನ ನಮ್ಮ ಕಡೆಯಿಂದ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋದು ಮಾತನ್ನು ದಾಖಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.